ಪಂಡಿತನೇ, ಮೈನಾಕರು ನಿನ್ನೊಂದಿಗೆ ಓ ಸ್ವಾಮಿ, ಉಪಕಾರ ಮಾಡಿದವರನ್ನು ಮರೆಯಬಾರದು, ಅವರಿಗೆ ಪ್ರತ್ಯುಪಕಾರ ಮಾಡಬೇಕು, ಅದೇ ನಿನ್ನ ಧರ್ಮ ಅಂದೆ. ಆ ಮಾತುಗಳನ್ನು ಕೇಳಿ ನೀನು ಸಂತೋಷಪಟ್ಟೆ. ಮೈನಾಕನನ್ನು ಮೆಚ್ಚಿಕೊಂಡೆ. ಮುಂದೆ ಸಾಗಿದೆ. ಸುರಸಾ ಮಾತೆ ನಿನ್ನನ್ನು ಅನುಗ್ರಹಿಸಿದಳು. ಓ ರಾಮದೂತ, ನಿನಗೆ ವಿಜಯ ಲಭಿಸುವುದು ಖಚಿತ, ನಿನಗೆ ಎದುರಿಲ್ಲ, ನೀನು ಖಂಡಿತ ರಾಮಕಾರ್ಯವನ್ನು ಸಾಧನೆ ಮಾಡುತ್ತೀಯ ಅಂತ ಆಶೀರ್ವಾದ ಮಾಡಿ ನಿನ್ನನ್ನು ಹಾರಿಸಿದಳು. ನೀನು ಸಂತೋಷವಾಗಿ ಮುಂದೆ ಸಾಗ್ತಾ ಇದ್ದಾಗ ಸಿಂಹಿಕಾ ನಿನಗೆ ಅಡ್ಡ ಬಂದಳು. ಆಗ ನೀನು, ಅಯ್ಯೋ, ಇದು ಯಾಕೆ ನನ್ನ ಬೇಗ ಕಡಿಮೆ ಆಗ್ತಾ ಇದೆ, ಯಾಕೆ ನಾನು ಕೆಳಗೆ ಜಾರ್ತಾ ಇದ್ದೇನೆ, ಯಾರು ನನ್ನನ್ನು ಎಳಿತಾ ಇದ್ದಾರೆ ಅಂತ ಸಿಂಹಿಕೆಯನ್ನು ನೋಡಿದೆ. ಅವಳನ್ನು ಸಂಹಾರವನ್ನು ಮಾಡಿದೆ. ಓ ಪೂರ್ಣದಯ ವೀಕ್ಷಣೆ, ನೀನು ಎಲ್ಲಿದ್ದರೂ ಕೂಡ ನಮ್ಮನ್ನು ಕಾಪಾಡ್ತಾ ಇದ್ದೀಯ. ನಿನ್ನ ಮಹಿಮೆ ಅಪಾರ, ನಿನ್ನ ಶಕ್ತಿ ಅಪರಿಮಿತ. ಸಮುದ್ರವು ನಿನಗೆ ಕೇವಲ ಹಸುವಿನ ಪಾದದಷ್ಟಾಯಿತು. ಹಸುವಿನ ಪಾದ ಇಟ್ಟ ಮೇಲೆ ಆ ಬಜಿ ಒಳಗೆ ನಿಂತಿರ್ತಕ್ಕಂಥ ನೀರೆಷ್ಟೋ ಅಷ್ಟೇ ನಿನ್ನ ಸಮುದ್ರ ಅಂದ್ಕೊಂಡ್ಬಿಟ್ಟಿದೆಯಾ. ನೀನು ಸುಲಭವಾಗಿ ಸಮುದ್ರವನ್ನು ದಾಟಿದೆ, ತಲುಪಲಾಗದ ಲಂಕೆಯನ್ನು ತಲುಪಿದೆ. ಓ ಭವಿಷ್ಯತ್ ಬ್ರಹ್ಮದೇವನೇ, ಯಾಕೆ ಹನುಮಂತನನ್ನು ಭಜಿಸ್ತಾ ಇದ್ದೀನಿ ಅಂದರೆ ಮುಂದಿನ ಭವಿಷ್ಯತ್ ಬ್ರಹ್ಮ ಅವರೇ. ಆದ್ದರಿಂದ ಕಲ್ಪಗಳಲ್ಲಿ ಅಂಥ ಬ್ರಹ್ಮರೂಪನಾಗಿರ್ತಕ್ಕಂಥವನು, ಶಿವಾವತಾರವಾಗಿರುವಂಥವನು, ವಿಷ್ಣುವಿಗೆ ಸೇವೆ ಮಾಡಿರುವಂಥವನು ಹನುಮಂತನು. ಭವಿಷ್ಯತ್ ಬ್ರಹ್ಮದೇವನೇ, ನಿನ್ನ ಹೆಸರನ್ನೇ ಕೇಳಿದರೆ ಸಾಕು, ಭೂತ ಪಿಚಾಚಗಳು ಹೆದರಿ ಓಡುತ್ತವೆ, ಪೀಡೆಗಳು ನಾಶವಾಗುತ್ತೆ, ಧೈರ್ಯ ಉಂಟಾಗತ್ತೆ. ನೀನೇ ನನಗೆ ಬೆಟ್ಟದಷ್ಟು ಶಕ್ತಿ, ನನಗೆ ದೀರ್ಘಾಯುಷ್ಯನ್ನು ಕೊಡು, ಸಂಪತ್ತನ್ನು ಕೊಡು, ನಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು, ಒಳ್ಳೆಯ ಮಿತ್ರರನ್ನು ಕೊಡು. ಸುಗ್ರೀವ ಮಿತ್ರ ಹನುಮಂತನಿಗೆ ಜೈ, ಸುಗ್ರೀವ ಮಿತ್ರನಿಗೆ, ರಘುರಾಮ ಭಕ್ತನಿಗೆ ಜೈ, ವೀರ ಹನುಮಾನಿಗೆ ರಾಮ ಲಕ್ಷ್ಮಣ ಜಾನಕಿ. ಹೇಳಬೇಕು, ಅಲ್ಲಿ ಕೇಳಬೇಕು, ಆ ಲೋಕಕ್ಕೆ ಹೋಗಿ ಕೇಳಬೇಕು, ಹನುಮಂತನ ಲೋಕಕ್ಕೆ ಹೋಗಿ ಕೇಳಬೇಕು, ಆ ಪರ್ವತಕ್ಕೆ ಹೋಗಿ, ಗಂಧಮಾದನ ಪರ್ವತಕ್ಕೆ ಹೋಗಿ ತಲುಪಬೇಕು.